ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹಾಗೂ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ವಿರುದ್ಧ ಗುಡುಗಿದ ಕೆಪಿಸಿಸಿ ಅಲ್ಪಸಂಖ್ಯಾತ ರಾಜ್ಯ ಕಾರ್ಯದರ್ಶಿ ಸೈಯದ್ ಫಾರೂಕ್. ನಮಸ್ಕಾರ, ನನ್ನ ಹೆಸರು ಸೈಯದ್ ಫಾರೂಕ್, ಸ್ಟೇಟ್ ಸೆಕ್ರೆಟರಿ ಕೆಪಿಸಿಸಿ ಮೈನಾರಿಟಿ. ವಿಷಯ ಏನಂದ್ರೆ, ನಮ್ಮ ಪ್ರಧಾನಮಂತ್ರಿ ಅಷ್ಟು ಜವಾಬ್ದಾರಿ ಸ್ಥಾನದಲ್ಲಿ ಇದ್ದಾರೆ. ಅವ್ರು ಮಾತಾಡಿದವ್ರಿಗೆ ಶೋಭಾ ತರಲ್ಲ. ದಯವಿಟ್ಟು ಪ್ರಧಾನಮಂತ್ರಿ ಅವರೇ, ನೀವು ಸ್ಪೀಚ್ ಮಾಡೋ ಟೈಮಲ್ಲಿ ಒಂದು ಜಿಲ್ಲಾ ಪಂಚಾಯತ್ ಸದಸ್ಯರು ಮಾತಾಡೋ ಆ ಥರ ಮಾತಾಡ್ತಾರೆ. ಈ ಎಲೆಕ್ಷನ್ ಕಮಿಷನರ್ ಏನು ಮನೇಲಿ ಮನಗಿದ್ದಾರೆ, ಏನು ಕಳೆಗೆ ತಿನ್ಕೊಂಡು ಕೂತಿರೋ ಗೊತ್ತಾಗ್ತಿಲ್ಲ. ಬೇರೆ ಅವ್ರು ಹೇಳ್ರೆ ಅದೇ ನೀವು ಕೇಸ್ಗಳು ರಿಜಿಸ್ಟರ್ ಮಾಡ್ತಾರೆ, ಇವ್ರಿಗೆ ಯಾಕೆ ಮಾಡಿಲ್ಲ? ಮಂಗಲಸೂತ್ರ ಅಂದ್ರೆ ಏನ್ರಿ? ಎಲ್ಲ ಮಹಿಳೆ ಮಂಗಲಸೂತ್ರ ಅಂದ್ರೇನು? ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ಎಲ್ಲ ಸೇರಿ ಹೇಳಿರೋದು. ದಯವಿಟ್ಟು ಇವ್ರ ಮೇಲೆ ಕಾನೂನು ಕ್ರಮ ತಗೊಂಡು ಎಲೆಕ್ಷನ್ ಕಮಿಷನರ್ ಅವರು ಕೇಸ್ ರಿಜಿಸ್ಟರ್ ಮಾಡಬೇಕಾ? ಆಮೇಲೆ ನಮ್ಮ ಎಚ್ ಡಿ ಕುಮಾರಸ್ವಾಮಿ ಅವರು ಇದ್ದಾರಲ್ಲ, ಅವ್ರಿಗೆ ಬಿಸಿಲು ಜಾಸ್ತಿ ಆಗ್ಬಿಟ್ಟಿದೆ, ತಲೆಗೆ ಬಿಸಿಲು ಹೊಡಿತಿದೆ. ಅವ್ರು ಸೋತ್ ಬಿಟ್ಟಿದ್ದಾರೆ, ಮತ್ತೆ ಮಕಾನೆ ಗೊತ್ತಾಗ್ತದೆ ಸೋಲ್ತಿರೋದು ಅಂತ. ಅವರು ಒಂದು ಸೀಟು ಬರಲ್ಲ, ಅವರು 3 ಸೀಟು ಸೋಲ್ತಾರೆ. ಈ ಟೈಮಲ್ಲಿ ಮಾನ ಮರ್ಯಾದೆಲ್ಲ ತೆಗಿಬಿಟ್ರು ದೇವೇಗೌಡರದು. ಎಷ್ಟು ಮರ್ಯಾದೆ ಇದ್ರು ಅವರು, ತಗೊಂಡು ಹೋಗ್ಬಿಟ್ಟು ಕುಮಾರಸ್ವಾಮಿ ಅವ್ರ 3 ಸೀಟ್ಗೆ ಅವ್ರ ಮರ್ಯಾದೆ ಎಲ್ಲ ತೆಗಿಬಿಟ್ಟ ದೇವೇಗೌಡರಿಗೆ. ಆಮೇಲೆ ಸಿದ್ದರಾಮಯ್ಯ ಅಂದ್ರೇನು, ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಪಕ್ಷ ಅಂದ್ರೆ ಏನ್ರಿ? ಸಿದ್ದರಾಮಯ್ಯನೇ, ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಪಕ್ಷನೇ. ಕಾಂಗ್ರೆಸ್ ಪಕ್ಷ ಏನ್ ಹೇಳ್ತಾರೆ ಅದೆಲ್ಲ ಮಾಡಿ ತೋರಿಸ್ತಾರೆ. 5 ಗ್ಯಾರಂಟಿ ನಾವು ಕೊಟ್ಟಿದೀವಿ. ನಮ್ಮ ಮೈಸೂರು, ಚಾಮರಾಜನಗರ, ಮಂಡ್ಯ, ಆಮೇಲೆ ಇದು ಬೆಂಗಳೂರು ಸೆಂಟ್ರು, ಸ್ಟೇಟ್ ಪೂರ್ತಿ ಕರ್ನಾಟಕದಲ್ಲಿ ಎಷ್ಟು 28 ಸೀಟು ನಾವು ಗೆಲ್ಲೋದು ಪ್ರಯತ್ನ ಮಾಡ್ತೀವಿ. ನಾವು ಬಾಯಿಗೆ ಬಂದ ತರ ಮಾತಾಡೋದು ಕುಮಾರಸ್ವಾಮಿ ಬಿಟ್ರೆ ಒಳ್ಳೇದು ಅಂತ ಏನಿದೆ ಅಂದ್ರೆ, ಕುಮಾರಸ್ವಾಮಿ ಅವರೇ ಬಾಯಿಗೆ ಬಂತಾರ ಏನ್ ಹುಚ್ಚಿನ ತರ ಮಾತಾಡ್ತಾರೆ. ನೀವು ಯಾಕೆ ಈ ತರ ಮಾತಾಡ್ತಾರೆ ನಮ್ಗೆ ಗೊತ್ತಾಗ್ತಿಲ್ಲ. ಒಟ್ಟಿನಲ್ಲಿ ಬಿಸಿಲು ಜಾಸ್ತಿ ಆಗಿದೆ, ಏನು ಮಾಡ್ಬೇಕಾಗಲ್ಲ. ಆಮೇಲೆ ಎಲೆಕ್ಷನ್ ಕಮಿಷನರ್ ಎಲ್ಲೆಲ್ಲಿ ಹೋಗ್ತಾರೆ ಅಲ್ಲಿ ಎಲ್ಲ ವಿಡಿಯೋ ಇರ್ತಾರಲ್ಲ, ಈ ಜಿಲ್ಲಾಧಿಕಾರಿ ಅವ್ರಿಗೆ ಕಾನೂನು ಕ್ರಮ ತಗೊಳ್ಳಿ ಅಂತ ಹೇಳಿ. ನೀವು ಕಾನೂನು ಎಲ್ಲ ಪ್ರಧಾನಮಂತ್ರಿಗೂ ಒಂದೇ, ಮಾಮೂಲಿ ಸಮಾಜ ಕುಟುಂಬ ಅವ್ರಿಗೇನು ಒಂದೇ ಕಾನೂನು ಬಿಟ್ಟು ಮಾತಾಡಬೇಡಿ. ಕಾನೂನೇ. ಮಾತಾಡೋದು ಮುಂಚೆ ನಾನು ಏನು ಮಾತಾಡ್ತೀನೋ ತಿಳ್ಕೊಂಡು ಮಾತಾಡೋದು ಒಳ್ಳೇದು ಅಂತ ಕುಮಾರಸ್ವಾಮಿಗೆ ಆಗಲಿ ನಮ್ಮ ಪ್ರಧಾನಮಂತ್ರಿಗೆ ಆಗಲಿ. ಬಾಯಿಗೆ ಒಂಥರ ಜಾತಿ ರಾಜಕೀಯ ಮಾಡ್ತಾರೆ, ಹಿಂದೂ ಮುಸ್ಲಿಮ್ಸ್ ಅಂತ ಎಲ್ಲ ಯಾಕ್ರಿ? ನೋಡ್ರಿ, ಪಾಕಿಸ್ತಾನ್ ಹೆಸರು ಯಾರು ತಗೊಳ್ತಾರೆ ನಮ್ಮ ಇಂಡಿಯಾದಲ್ಲಿ? ಅವ್ನು ದೇಶ ದುರೈ. ನಾವೆಲ್ಲ ದೇಶ ಪ್ರೇಮಿ. ನಮ್ಮ ಇಂಡಿಯಾ ನಾವು ಕಟ್ಟಿರೋದು ಇಂಡಿಯಾ. ನಮ್ಮ ದೊಡ್ಡವರು ಕಟ್ಟಿರೋದು ಇಂಡಿಯಾ. ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ನಾವೆಲ್ಲ ಕಟ್ಟಿರೋದು ಇಂಡಿಯಾ. ನಮ್ಮ ಇಂಡಿಯಾ ಇದು, ಯಾರ ಅಪ್ಪನ ಮನೆಯದು ದೇಶ ಇಲ್ಲ ಇದು. ಅವ್ರು ಯಾರು ಹೇಳ್ತಾರೆ ಅವ್ರಿಗೆ ಎಲೆಕ್ಷನ್ ಕಮಿಷನರು ಬಂಧಿಸಿ ಜೈಲಿಗೆ ಕಳಿಸ್ರೆ ಒಳ್ಳೇದು ಅಂತ ನಾವು ಹೇಳೋದು. ಪಾಕಿಸ್ತಾನ ಹೆಸರು ನಮ್ಗೆ ಯಾಕೆ? ಅವ್ರು ಇರೋದ್ರಲ್ಲಿ ನಾವು ಇರೋದು. ನಮ್ಮ ದೇಶ, ನಮ್ಮ ಇಂಡಿಯಾ, ನಾವು ಕಟ್ಟಿರೋದು ದೇಶ. ಇನ್ನು 2 ಸತಿ ಯಾಕೆ ನಮ್ಮ ದೊಡ್ಡವ್ರು ಕಟ್ಟಿರೋದು. ಅದ್ರ ಬಗ್ಗೆ ಎಲೆಕ್ಷನ್ ಕಮಿಷನರು ಕಾನೂನು ಕ್ರಮ ತಗೊಂಡು ನಮ್ಮ ಎಂ ಲಕ್ಷ್ಮಣ್ ಅವ್ರಿಗೆ, ನಮ್ಮ ಚಾಮರಾಜನಗರ MP ಬಾಸು ಅವ್ರಿಗೆ, ನಮ್ಮ ಸ್ಟಾರ್ ಚಂದ್ರು ಅವ್ರಿಗೆ, ನಮ್ಮ ಹಾಸನ್ ಕ್ಯಾಂಡಿಡೇಟ್ಗೆ, ನಮ್ಮ 4 ಕ್ಯಾಂಡಿಡೇಟ್ಗೂ ಜನ ಆಶೀರ್ವಾದ ಮಾಡಿ ಅವ್ರಿಗೆ ವೋಟ್ ಕೊಡಿ. ಶುಕ್ರವಾರ ಬೆಳಿಗ್ಗೆ ಎಲೆಕ್ಷನ್ ಐತೆ, 7 ಗಂಟೆಯಿಂದ ಸಿಂಗಲ್ ಐತೆ. ಹೋಗಿ ವೋಟ್ ಮಾಡಿ, ಪೂಜೆ ಮಾಡಿ, ನಮಾಜಿ ಮಾಡಿ, ದುವಾ ಮಾಡಿ ಎಲ್ಲ ಹೋಗಿ ಎಲ್ಲ ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ಎಲ್ಲ ವೋಟ್ ಹಾಕಿ ಕಾಂಗ್ರೆಸ್ ಪಕ್ಷಕ್ಕೆ ಜಯ ಮಾಡಿ. ಯಾಕೆಂದ್ರೆ ಈ ಕಾಂಗ್ರೆಸ್ ಪಕ್ಷ ಬಂದ್ರೆ ನಮ್ಮ ದೇಶಕ್ಕೆ ಒಳ್ಳೇದಾಗೋದು. ಇದು ಬರೀ ಒಂದೇ ಜಾತಿ ಅಂತ ಇಲ್ಲ, ಮುಸ್ಲಿಮ್ಸ್ ಎಲ್ಲ ಜಾತಿಗೆ ತೊಂದರೆನೂ ಕೊಡೋರು ಇವರು. ದಯವಿಟ್ಟು ನಮ್ಮ ಎಲ್ಲ ಮಕ್ಕಳು ಎಲ್ಲ ಚೆನ್ನಾಗಿ ಇರ್ಬೇಕಂದ್ರೆ ನಾವು ಕಾಂಗ್ರೆಸ್ ಪಕ್ಷಕ್ಕೆ ತಗೋಬರೋಣ, ಜಯ ಕೊಡ್ಸೋಣ. ಜೈ ಹಿಂದ್, ಜೈ ಕಾಂಗ್ರೆಸ್.